ಗಲಾಟೆ ಸ್ಟಾರ್ಟ್ ಆಗಿದೆ. ನಾನು ಇವತ್ತು ಕಾರ್ಖಾನೆ ಮಾಲೀಕರನ್ನು ಕರೆದು ಹಿಂದಿನ ಬಾಕಿಗಳನ್ನ ನೀವೆಲ್ಲ ಕೊಡಬೇಕು, ಫ್ಯಾಕ್ಟ್ರಿ ಪ್ರಾರಂಭ ಮಾಡಬೇಕು, 2 ದಿವಸದಲ್ಲಿ ನಿಮ್ಗೆ ಅವಧಿ ಕೊಡ್ತೀನಿ ಅಂತ ಹೇಳಿದ್ದೀವಿ. ಕಾರ್ಖಾನೆ ಮಾಲೀಕರು ಒಪ್ಪಿದ್ದಾರೆ. ಒಪ್ಪಿ ಇವತ್ತಿಂದ ಕಾರ್ಖಾನೆ ಪ್ರಾರಂಭ, ಈ ಕ್ಷಣದಿಂದ ಕಾರ್ಖಾನೆ ಪ್ರಾರಂಭ ಆಗಿದೆ. ಸರ್, ಇದು ದರ ನಿಗದಿ ಬಾಗಲಕೋಟೆ ಎಲ್ಲ ಫ್ಯಾಕ್ಟರಿಗಳಿಗೆ ಕೇವಲ 4 ಫ್ಯಾಕ್ಟರಿಗಳಿಗೆ ಜಮಖಂಡಿಯ ಸಾಹಿತ್ಯ ಮತ್ತು ಜಮಖಂಡಿ ಶುಗರ್ ಇವತ್ತು ಹೋರಾಟ ನಡೆದಂಥದ್ದು 4 ಫ್ಯಾಕ್ಟರಿಗಳು. ಸರ್, ಜಮಖಂಡಿ ಕಾರ್ಖಾನೆಯವರು ಬರಲಿಲ್ಲ, ಮಾಲೀಕರ ಸಭೆ ಎಲ್ಲರೂ ಬರಬೇಕು. ಅದೊಂದು ಫ್ಯಾಕ್ಟ್ರಿ ಒಂದು ಟೀಮ್ ಇದೆ, ಅವ್ರು ಬಂದು ನನ್ನ ಜೊತೆ ಮಾತುಕತೆ. ಜಮಖಂಡಿಗೂ ಇದು ಅನ್ವಯ ಆಗುತ್ತೆ. ಹೇಳಿದ್ದೀನಿ ತೃಪ್ತಿ ಆಗಿಲ್ಲ ನಮಗೆ ತೀರ್ಮಾನ. ಈ ತೀರ್ಮಾನ ನಮಗೆ ತೃಪ್ತಿ ಇಲ್ಲಾದ್ರೂ ಒಪ್ಕೊಂಡಿದ್ದೀವಿ. ನನಗೆ ಅದು ಗೊತ್ತಿಲ್ಲ. ನನ್ನ ಎದುರುಗಡೆ ಅವ್ರು ಒಪ್ಪಿದ್ರು. ಹೇಳಿದ್ದೀನಲ್ಲ 4 ಫ್ಯಾಕ್ಟ್ರಿಗಳು: ಗೋದಾವರಿ, ICPL, ನಿರಾಣಿ, ಪ್ರಾಬ್ಲಮ್. ಹೀಗೆ ರಿಕವರಿಯನ್ನು ತೆಗೆದುಹಾಕಿ ಕಾಮನ್ ಆಗಿ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳು ಮೊದಲೇ ಕರೆದು ಸರ್ಕಾರದಿಂದ 50 ರೂಪಾಯಿ ಕೊಡ್ತಾರೆ. ಸರ್ಕಾರದಿಂದ 50 ರೂಪಾಯಿ ಹೆಚ್ಚುವರಿ. ಹಿಂದೇನು ಮುಖ್ಯಮಂತ್ರಿಗಳಿದ್ದಾಗ 350 ರೂಪಾಯಿ ಟನ್ನಿಗೆ ಕೊಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ. ಇವತ್ತು ನಮ್ಮ ರೈತರಿಗೆ ನಾವು ಕೇಂದ್ರಕ್ಕೆ ನಿಯೋಗ ಹೋಗ್ತಿದ್ದೇವೆ. ಏನಾಗಿದೆ, FRP ಫಿಕ್ಸ್ ಮಾಡೋರು, ವಿಧಾನ ಕೂಡ ಎಕ್ಸ್ಪೋರ್ಟ್ ಪರ್ಮಿಷನ್ ನಾವು ಇಲ್ಲಿ ಮಾಲೀಕರನ್ನ ಹಾಗೂ ಯಾರು ಇಲ್ಲಿವರೆಗೆ ನೋಡಿ, ಗುಜರಾತ್ಗೆ 100 ವಿಚಾರಗಳು ಬರಲಿ. ಹಾಗೆ